ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಳ್ಳಾರಿಯ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿಯೋರ್ವನಿಂದ ನಡೆದಿರುವಂತಹ ಹಲ್ಲೆಯ ಪರಿಣಾಮ ಬಾಲಕನೋರ್ವ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸದ್ಯ ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೃತ ಬಾಲಕ ಆತನ ಜೊತೆಗೆ ಯಾವ ಕಾರಣಕ್ಕಾಗಿ ಕಿರಿಕ್ ತೆಗೆದಿದ್ದಾನೆ ಅನ್ನೋದನ್ನು ಕೂಡ ಈಗ ಪೊಲೀಸರು ಪರಿಶೀಲನೆಯಿಂದ ತನಿಖೆಯಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಘಟನೆಯ ಕುರಿತಾಗಿ ಬಳ್ಳಾರಿ ಎಸ್ಪಿ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಆರೋಪಿ ಬಾಲಕನ ವಿರುದ್ಧ ಈಗಾಗಲೇ ದೂರಾಗಿದೆ. ಪೋಷಕರು ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಡ್ ಅನ್ನು ಬಳಸಿ ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಆಗಿದೆ. ಜಗಳ ಬಿಡಿಸೋದಕ್ಕೆ ಬಂದಿದ್ದಂತಹ ವಾರ್ಡನ್ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಖಾಸಗಿ ಶಾಲೆಯ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಹತ್ಯೆ ಪ್ರಕರಣ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧವೂ ಕೂಡ ಸದ್ಯ ಅಸಮಾಧಾನವನ್ನು ಪೋಷಕರು ಹೊರಹಾಕ್ತಾ ಇದ್ದಾರೆ. 7 ಬಾಲಕರು ಹಾಗೂ ಮಹಿಳಾ ವಾರ್ಡನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಿನಾಂಕ 7/3/2026 ಒಂದು ನಗರದಲ್ಲಿ, ಬಳ್ಳಾರಿ ನಗರದಲ್ಲಿ ತಾಳೂರು ರೋಡಲ್ಲಿರುವಂತಹ ಒಂದು ಖಾಸಗಿ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್, 10, 12 ಹಾಗೂ 15 ವರ್ಷ ವಯಸ್ಸಿನ 9 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲೇ ಒಬ್ಬನಾಗಿರುವಂತಹ ಒಂದು ಮಗು, 15 ವರ್ಷ ವಯಸ್ಸು, ಇವನು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಒಂದು ಅವರ ಸಹಪಾಠಿ, ಇವನು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿ ಒಂದು ರಾಡ್ ಹಾಗೂ ಒಂದು ಶಾರ್ಪ್ ಒಂದು ವೆಪನನ್ನು ಯೂಸ್ ಮಾಡಿಕೊಂಡು ಮಕ್ಕಳ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಸುಮಾರು ಮಕ್ಕಳಿಗೆ ವೇರಿಯಸ್ ಟೈಪ್ಸ್ ಆಫ್ ಇಂಜುರೀಸ್, ನಾವೇನು ಹೇಳ್ತೇವೆ, ಸಿಂಪಲ್ ಇಂಜುರಿ, ಹಾಗೆ ಗ್ರೀವಸ್ ಇಂಜುರಿ, ಹಾಗೆ ಒಂದು ಮಗುಗೆ ಫೇಟಲ್ ಇಂಜುರಿ ಆಗಿಬಿಟ್ಟು ಒಂದು ಮಗು ಮೃತಪಟ್ಟಿರುವಂಥದ್ದು ನಮಗೆ ಈ ಘಟನೆಯಲ್ಲಿ ನಡೆದಿರುವಂಥದ್ದು. ನೈಟು 11 ಸರ್ ಮಾಡ್ಕೊಂಡಿದ್ರೆ ಫೋನ್ ಬಂತು ನಮ್ಮವ್ರ. ಯಾವಾಗ ನೈಟು 10 ಮೇಲೆ ಫೋನ್ ಬಂದರೆ ನನಗೆ ಗಾಬರಿ ಆಗ್ತದೆ. ನಮ್ಮವನು ಅಷ್ಟಲಾಗಿದ್ದಾನಲ್ಲ, ನಿನ್ನೆ DSP ಸರ್ ಅಳಿಯ ತೀರ್ಕೊಂಡಿದ್ದಾನೆ ಆಂಧ್ರದಾಗ ಅಂದರೆ ಅವ್ರ ಫೋನ್ ಬಂದಿರ್ತತ್ತಳ ಅಂದ್ಕೊಂಡ್ರೆ ನಮ್ಮತ್ತು ಬಂದು ಶೆಟ್ ಮಾರ್ಸ್ಕೊಂಡಿದ್ರೆ ಏನಂತ ಕೇಳಿದ್ರೆ ಏಮಂತ ಸೀರಿಯಸ್ ಅಂದರೆ ಏನು ಹೆಲ್ತ್ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಅಂದರೆ ಮಧ್ಯದಾಗ ದಾರಿನಾಗ ಯಾರೋ ಫ್ರೆಂಡ್ ಅಂತ ಹೇಳಿದ್ರೆ ಅಮ್ಮ. ಅಂದರೆ ಹೆಂಗೆ, ಯಾವಾಗ ಫೋನ್ ಮಾಡಿ ಮಾತಾಡಿದ್ರು ಹೇಮಂತಿನ ಜೊತೆಗೆ? ಬುಧವಾರ ಫೀಸ್ ಇನ್ನೂ 5,000 ಐತೆ, ಅದು ಮುಗಿಸಿದ್ರೆ ಎಕ್ಸಾಮ್ ಬರೆಸ್ತಾರಂದರೆ ಅವಾಗ ಯಾರಪ್ಪಂತ ಫೋನ್ ಪೇ ಹಾಕಿಸ್ಬಿಟ್ಟು ಬುಧವಾರ ಲಾಸ್ಟ್ ಸರ್. ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಅಮ್ಮ